3 ತಿಂಗಳಲ್ಲಿ ಕಲಿಸುವಂಥ ಒಂದು ಏನಪ್ಪ ನಿರ್ದೇಶನವನ್ನು ನಮ್ಮ ಈ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಪುರುಷೋತ್ತಮ ಬಿಳೆಮಲೆ ಅವರು ಹೇಳಿದ್ದಾರೆ. ಇಲ್ಲ ಕಲಿಬೇಕಪ್ಪ ಇವರು ಅದನ್ನು ಮಾಡ್ತಾಯಿದ್ದೀವಿ, 3 ತಿಂಗಳ ಕೋರ್ಸ್ ಅದ, ವಾರದಾಗ 3 ಸಲ ನೀವು ಬಂದು ಕಲಿಬೇಕು ಅಂತೇಳಿ. ಭಾಳಷ್ಟು ಕಷ್ಟ ಅದ್ರಿ ಪಾಪ. ಈಗ ನೋಡ್ರಿ, ಒಬ್ಬ ಹಳ್ಳಿ ಮನುಷ್ಯ ಯಾವುದೋ ಒಂದು ನ್ಯಾಷನಲ್ ಬ್ಯಾಂಕಿಗೆ ಹೋಗ್ತಾನೆ, ಹೋದ್ಕೊಳ್ಳಲ್ಲ ಅವ್ರು ಪಾಪ ಕನ್ನಡನ ಬರೋದಿಲ್ಲ ಅವ್ರಿಗೆ. ಅವ್ರು ಏನು ಮಾತಾಡ್ತಾರೆ ಅಂತ ಇವ್ರು ತಿಳಿಯೋಂಗಿಲ್ಲ, ಇವ್ರು ಹೇಳೋದು ಅವ್ರಿಗೆ ಅರ್ಥ ಆಗಿಲ್ಲ. ಹೀಗಾಗಿ ಸಾಕಷ್ಟು ಗೊಂದಲಗಳಾಗ್ತಾ ಇರ್ತಾವೆ, ಮೇಲೆ ಘರ್ಷಣೆಗಳಾಗ್ತಾ ಇರ್ತಾವೆ, ತಿಕ್ಕಾಟಗಳಾಗ್ತಾ ಇರ್ತಾವೆ. ಅದಕ್ಕೆ ನಮ್ಮ ಭಾಷೆ ಕಲೀರಪ್ಪ ಅಂತ ಅವ್ರಿಗೆ ನಾವು ಒತ್ತಾಯ ಮಾಡಿ ಕಲಿಸ್ಬೇಕಾಗಿದೆ ಮತ್ತು ಅವ್ರಿಗೆ ಕಲಿಬೇಕಾಗಿದೆ. ಯಾಕಂದ್ರೆ ಇಲ್ಲಾಂದ್ರೆ ವ್ಯವಹಾರ ಆಗೋದು ಬ್ಯಾಂಕಿಂಗ್ ಸೆಕ್ಟರ್ದಾಗ ನೀವು ನೋಡಿರಿ, ಅದು ಯಾವುದೋ ಉದ್ಯಮದಾಗ ನೋಡಿರಿ, ಇಲ್ಲ ಲೋಕಲ್ ಮಂದಿ ಜೊತೆ ಮಾತೇ ಇಲ್ಲ. ಅವರಾಯಿತು ಅವ್ರ ಕೆಲಸ ಆಯಿತು ಅನ್ನೋಂಗಾಗಿ ಹೋಗ್ಬಿಡ್ತದೆ. ಅದರಲ್ಲೂ ಬ್ಯಾಂಕಿಂಗ್ ಸೆಕ್ಟರ್ಗಂತ ನಿಶ್ಚಿತವಾಗಿ ಬೇಕಾಗ್ತದೆ. ಯಾಕಂದ್ರೆ ಜನರ ಜೊತೆಗೆ ಅವ್ರ ಸಂಪರ್ಕ ಇರ್ತದೆ. ಅಲ್ಲಿ ಬಂದಂಥವ್ರು ಈ ಬಾಜು ಕೇರಳದವ್ರು ಆಗಿರ್ಬೋದು, ಆಂಧ್ರದವ್ರು ಆಗಿರ್ಬೋದು, ಅಥವಾ ಮತ್ತೊಂದು ಆಗಿರ್ಬೋದು, ತೆಲಂಗಾಣದವ್ರು ಆಗಿರ್ಬೋದು, ಉತ್ತರದ ಅಥವಾ ಮಹಾರಾಷ್ಟ್ರದವ್ರು ಆಗಿರ್ಬೋದು, ಉತ್ತರದವ್ರು ಆಗಿರ್ಬೋದು, ಉತ್ತರ ರಾಜ್ಯಗಳದವ್ರು ಬಂದಿರ್ಬೋದು. ಈ ನ್ಯಾಷನಲೈಸ್ ಬ್ಯಾಂಕ್ ಎಲ್ಲ ಕಡೆ ಇದ್ದಾವೆ, ಅಲ್ಲಿದ್ದಿಲ್ಲ ಇಲ್ಲಿದ್ದಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ. ಯಾಕಂದ್ರೆ ಆಡಳಿತದಲ್ಲಿ ಪಾರದರ್ಶಕತೆ ಬರಲಿ ಮತ್ತು ಭ್ರಷ್ಟಾಚಾರ ನಡೀದೇ ಇರಲಿ ಅನ್ನೋ ಕಾರಣಕ್ಕಾಗಿ ಇವೆಲ್ಲ ಟ್ರಾನ್ಸ್ಫರ್ ಆಗ್ತಾ ಇರ್ತಾವೆ, ಬದಲಾವಣೆಗಳಾಗ್ತಾ ಇರ್ತಾವೆ, ಒಂದು ಕಡೆಯಿಂದ ಇನ್ನೊಂದು ಕಡೆ ಹಾಕ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅವ್ರಿಗೆ ಕಲಿಸುವಾಗ ಅದರಲ್ಲಿ ನೀವು ವ್ಯಾಪಾರಿಗಳು, ನಿಮ್ಗೆ ಗೊತ್ತದ ಉತ್ತರದ ವ್ಯಾಪಾರಿಗಳು, ಅದು ರಾಜಸ್ಥಾನಿಗಳು ಇನ್ನುಳಿದವರು ಬಂದು ಪಾಪ ಇಲ್ಲೇ ತಮ್ಮ ವ್ಯಾಪಾರಗಳನ್ನ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಒಂದು ಸ್ವಲ್ಪ ಕಲಿಸ್ಬೇಕು ಅನ್ನುವಂಥ ಉದ್ದೇಶನೂ ಇದರಲ್ಲದ. ಸರ್ಕಾರಿ ಜೊತೆಗೆ ವ್ಯಾಪಾರ ಮಾಡುವಂಥವ್ರಿಗೂ ಈ ಒಂದು ಕನ್ನಡ ಕಲಿಸುವಂಥ ವಿಚಾರ ಅದ.